ನಿನ್ನೆ ನಡೆದಂತಹ WPL ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ನೀಡಿದಂತಹ 203 ರನ್ಗಳ ಟಾರ್ಗೆಟನ್ನು 19.4 ಓವರ್ನಲ್ಲಿ ತಲುಪೋದ್ರ ಮೂಲಕವಾಗಿ ಮತ್ತೊಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ WPL ಫೈನಲ್ನ ಒಂದು ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಎಲ್ಲರೂ ಕೂಡ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಜನ ಕ್ರಿಕೆಟ್ ಆಟಗಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಷ್ಟು ಖುಷಿ ಆಯಿತು ಮ್ಯಾಚು, ಅವ್ರು ಏನು ಹೇಳ್ತಾರೆ ಮ್ಯಾಚ್ ಬಗ್ಗೆ ಅಂಥೇಳಿ. ನಿನ್ನೆ 203 ರನ್ ಟಾರ್ಗೆಟ್ ಕೊಟ್ಟಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸು. ಸೊ ಈ ಟಾರ್ಗೆಟನ್ನು ರೀಚ್ ಮಾಡ್ತಾರೆ ಅನ್ನುವಂಥ ಹೋಪ್ ಇತ್ತ ಅಂಥೇಳಿ? ನಿಜವಾಗ್ಲೂ ಅದು ಆ ಟಾರ್ಗೆಟ್ ನೋಡಿದಾಗ ಹೋಪ್ ಇತ್ತಿಲ್ಲ. ಆಮೇಲೆ ಸ್ಮಿತಿ ಮತ್ತು ವಾಲ್ ಆಡಿದ ಗೇಮ್ ನೋಡಿ ಅವ್ರು ನಿಂತ್ಕೊಂಡು ಆಡಿದ್ದು ನೋಡಿ ಅನ್ನಿಸ್ತು ರೀಚ್ ಆಗ್ಬೋದು ಅವರು ಅಂತ. ಸೊ ಎಷ್ಟು ಖುಷಿ ಅನಿಸುತ್ತೆ ಸರ್ ಮ್ಯಾಚ್ ಕಂಪ್ಲೀಟ್ ಆಗಿ ನೋಡಿ, ಅದು ಬೆಂಗಳೂರು ವುಮೆನ್ಸ್ ಗೆದ್ದಿರುವಂಥದ್ದು ಫೈನಲ್. ಬ್ಯಾಕ್ ಟು ಬ್ಯಾಕ್ 2 ಸಲ ಗೆದ್ದಿದ್ದಾರೆ, ಒಳ್ಳೆ ಖುಷಿ, ತುಂಬ ಖುಷಿ ಆಯಿತು. ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದ್ರಿಂದ ಒಳ್ಳೆ ಆಟ ಆಡಿದ್ರು ಈ ಸಲ. ನಿನ್ನೆ ಇಡೀ ಮ್ಯಾಚಲ್ಲಿ ಯಾರ ಆಟ ತುಂಬಾ ಕ್ಲಾಸ್ ಅನ್ನಿಸ್ತು, ಯಾರ ಆಟ ತುಂಬಾ ಮಾಸ್ ಅನ್ನಿಸ್ತು? ಸ್ಮಿತಿ ಆಟ ತುಂಬ ಚೆನ್ನಾಗಿತ್ತು. ಕ್ಲಾಸ್ ಅಂಡ್ ಮಾಸ್. ಜಾರ್ಜ್ ವಾಲ್ದು ಮಾಸ್. ಹಾಂ, ಅವ್ರದ್ದು ಮಾಸು, ಇವ್ರದ್ದು ಕ್ಲಾಸ್. ಓಕೆ. ಕೊನೆ ಮೂಮೆಂಟಲ್ಲಿ ಅಂದರೆ ಯಾವಾಗ ಜಾರ್ಜ್ ವಾಲ್ ವಿಕೆಟ್ ಬೀಳುತ್ತೆ, ಅದಾದಮೇಲೆ ಸ್ಮೃತಿ ಮಂದನ ಕೂಡ ಔಟ್ ಆಗ್ತಾರೆ, ಅದಕ್ಕಿಂತ ಮುಂಚೆ ರಿಚಾ ಘೋಷ್ ಕೂಡ ಔಟ್ ಆಗಿಬಿಡ್ತಾರೆ. ಸೊ ಆವಾಗ ಹೋಪ್ ಇನ್ನೂ ಕೂಡ ಡೆಲ್ಲಿ ಗೆಲ್ಬೋದು, RCB ಕಷ್ಟ ಇದೆ ಅಂತ ಅನಿಸ್ತಾ ಇತ್ತಾ? ನನಗೇನು ಅನಿಸ್ತಾ ಇದ್ದಿಲ್ಲ, ಯಾಕಂದರೆ ಇನ್ನು ರಾಧಾ ಯಾದವ್ ಅವರಿದ್ದರು, ಹಂಗೆ ಇನ್ನೊಂದು ಇಬ್ಬರು ಬ್ಯಾಟ್ಸ್ಮನ್ ಅವರಿದ್ದರು. ಇನ್ನೂ ಹೋಪ್ ಇತ್ತು, ಯಾಕಂದರೆ ಇನ್ನೊಂದು 30-40 ರನ್ಸ್ ಇತ್ತು, ಇನ್ನು 20-25 ಬಾಲ್ಸ್ ಏನೋ ಇತ್ತು ಅವಾಗ ಇನ್ನು 23 ರನ್ಸ್ ಇದ್ದಾಗ ಯಾದವ್ ಬಂದಿದ್ರು, ರಾಧಾ ಯಾದವ್. ಅವಾಗ ಸ್ಮಿತಿ ಔಟ್ ಆದಮೇಲೆ ರಾಧಾ ಯಾದವ್ ಕ್ಯಾಚ್ ಹೋದ್ಮೇಲೆ ನಮ್ಗೆ ಹೋಪ್ ಬಂತು ಪಕ್ಕ ಹೊಡಿತಾರಂತ. ಆಮೇಲೆ ಗೊತ್ತಾಯಿತು ಕಂಟಿನ್ಯೂಸ್ 2-4 ಹೊಡೆದ್ಮೇಲೆ ನಮ್ಗೆ ಬಂದ್ಬಿಟ್ಟಿತ್ತು, ಅಂದರೆ ಪಕ್ಕ ಗೆಲ್ತಾರೆ ರಾಯಲ್ ಚಾಲೆಂಜರ್ಸ್ ಅಂತ ಅನಿಸ್ತಾ ಇತ್ತು WPL. ಹಾಂ, ಈಗ ಅದು ಅಲ್ಲದೆ ಗ್ರೇಸ್ ಹ್ಯಾರಿಸ್ ಮೇಲೆ ಒಂದಿಷ್ಟು ಹೋಪ್ ಇತ್ತು, ಅಂದರೆ ಪವರ್ ಪ್ಲೇನಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪುಷ್ ಕೊಡ್ಬೋದು ಅಂತ ಹೇಳಿ. ಅವ್ರ ವಿಕೆಟ್ ಬೇಗ ಬಿದ್ದೋಗತ್ತೆ. ಸೊ ಆವಾಗ ಒಂದು ಹೋಪ್ ಡೌನ್ ಆಗಿತ್ತು ಅಂಥೇಳಿ? ಹೋಪ್ ಡೌನ್ ಆಗಿತ್ತು, ಬಟ್ ಓಲ್ ಇದ್ರು ಅಂತ ಸ್ವಲ್ಪ ನಂಬಿಕೆ ಇತ್ತು. ಯಾಕಂದರೆ ಓಲು ಒಂದು 2-3 ಇನ್ನಿಂಗ್ಸ್ ಆಡಿದ್ರು ಚೆನ್ನಾಗಿ, ಅದಕ್ಕೋಸ್ಕರ ಲಾಸ್ಟ್ ಫೈನಲಲ್ಲಿ ಆಡ್ಬೋದು ಅಂತ ಹೋಪ್ ಇತ್ತು. ಆ ಹೋಪ್ನ ಉಳಿಸ್ಕೊಂಡು ಗೆಲ್ಸ್ಕೊಂಡು ಬಂದಿದ್ದಾರೆ. ಈಗ ಫೈನಲ್ ಓವರಲ್ಲಿ 10 ರನ್ ಬೇಕಾಗತ್ತೆ. ಒಂದು ಕಡೆ ರಾಧಾ ಯಾದವ್, ಮತ್ತೊಂದು ಕಡೆ ಡಿ ಕ್ಲರ್ಕ್ ಇರ್ತಾರೆ. ಸೊ ಕ್ಲರ್ಕ್ ಯಾರು ಸ್ಟ್ರೈಕ್ ತೊಗೋಬೇಕಂತ ನಿಮ್ಗೆ ಅನ್ನಿಸ್ತಾ ಇತ್ತು ಜಾಸ್ತಿ? ನಂಗೆ ಜಾಸ್ತಿ ಕ್ಲರ್ಕೇ ತೊಗೊಬೇಕಾಗಿತ್ತು, ಯಾಕಂದರೆ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿ ಗೆಲ್ಸಿ ಬಂದಿದ್ದವರು. ಯಾಕಂದರೆ ಫಸ್ಟ್ ಮ್ಯಾಚ್ ಅಷ್ಟು ಈಸಿ ಇದ್ದಿಲ್ಲ ಈ ಮುಂಬೈ ಇಂಡಿಯನ್ಸ್ ಮೇಲೆ ಗೆಲ್ಲೋದು. ಅದಕ್ಕೋಸ್ಕರ ನಮಗೆ ಕ್ಲರ್ಕ್ ಮೇಲೆ ಜಾಸ್ತಿ ಸ್ಟ್ರೈಕ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇತ್ತು. ಸೊ ಆದರೆ ರಾಧಾ ಯಾದವ್ ಬಂದು 1-4 ಹೊಡೆದ್ರು ಕವರ್ ಪಾಯಿಂಟ್ ಮೇಲೆ. ಸೊ ಅನಿಸ್ತು ಇವಾಗ ಫಿನಿಶ್ ಮಾಡೋ ರಾಧಾ ಯಾದವೇ ಇರ್ಬೋದು ರಾಧಾ ಯಾದವೇ ಅಂದ್ಕೊಂಡು ಇದ್ರಿ. ಆಮೇಲೆ ಕಂಟಿನ್ಯೂಸ್ 4 ಹೊಡೆದ್ಮೇಲೆ ಗೆಲ್ಸಿದ್ರು ನಮ್ಮ ಇಂಡಿಯನ್ ಪ್ಲೇಯರೇ ಫಿನಿಶ್ ಕೊಟ್ಟಿದ್ದು. ಖುಷಿ ಆಯಿತು WPL RCB ಗೆದ್ದಿದ್ದು. ನಿಂಗೆ ಖುಷಿ ಆಯ್ತು ಇನ್ನು RCB ವುಮೆನ್ಸ್ ಗೆದ್ದಿದ್ದು? ಹೆಂಗೆ ಅನ್ನಿಸ್ತು ಮ್ಯಾಚ್ ನೋಡಿ? ಯಾರ ಜೊತೆ ಎಲ್ಲ ನೋಡಿರಿ ನೆನೆ? ಫ್ಯಾಮಿಲಿ. ಖುಷಿ ಆಯ್ತಾ? ಎಸ್. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಯಾರ ಆಟ ಇಷ್ಟ ಆಯ್ತು? RCB. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಒಂದಿಷ್ಟು ಕ್ರಿಕೆಟ್ ಫ್ಯೂಚರ್ ಹುಡುಗರು ಮಾತಾಡ್ತಾ ಇರುವಂಥದ್ದು. ಅಂದರೆ ನಿನ್ನೆ RCB ಗೆಲ್ಲತ್ತೆ ಸೋಲತ್ತೆ ಅನ್ನುವಂತಹ ಒಂದು ಫೈನಲಲ್ಲಿ ಏನು ಸಾಕಷ್ಟು ಏರಿಳಿತಗಳು ಕಾಣ್ತಾ ಇತ್ತು. ಈ ಸಂದರ್ಭದಲ್ಲಿ RCB ವುಮೆನ್ಸ್ ಕೊನೆಗೂ ಕೂಡ ನಗುವಿನ ಒಂದು ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಬೆಂಗಳೂರಿಗೆ ಎಲ್ಲರೂ ಕೂಡ RCB ಗೆಲುವಿನಿಂದ ಖುಷಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.